ನೀವು ಒಬ್ಬರೇ ಮಾಡಿ ಅಂತ ಹೇಳಿ ಒಂದು 5-6 ಜನ ಹುಡುಗರು ಸೇರ್ಕೊಂಡಿದ್ರು, ಮಾಡೋಣ ನೀವು ಒಬ್ಬರೇ ಮಾಡೋಣ ಅಂತ ಹೇಳಿ. ನಾನಿಲ್ಲ, ಸಂಜೆ ನಮ್ಮ ಸ್ನೇಹಿತರು ಎಲ್ಲರೂ ಬರ್ತಾರೆ ಅಂತ ನನಗೆ ಎಲ್ಲ ದೊಡ್ಡವರು ಇಂಥ ಸ್ನೇಹಿತರು ಬರ್ತಾರೆ ಅಂತ ನನಗೆ ಖುಷಿ ಆಗ್ತಿದ್ದೀವಿ. ಬಂದಿರೋ ನನಗೆ ಆಶ್ಚರ್ಯ. ಸಿನಿಮಾ ಮಾಡಿದ್ದಾರೆ, ಭೀಮಾ ಸಿನಿಮಾದ ಕವರ್ ಸಾಂಗ್ ಏನು ಮಾಡಿದ್ದಾರೆ. ನಮ್ಮ ತುಮಕೂರು ಸಾಕಷ್ಟು ಕಲಾವಿದರು, ನಮ್ಮ ತುಮಕೂರವರೇ, ಎಲ್ಲ ಕಲಾವಿದರು ತುಮಕೂರವರೇ. ಅದರ ನಿರ್ದೇಶಕರು ನಮ್ಮ ಇಮ್ರಾನ್, ಮೂಲ ದಿನೇಶ್ ಸರ್ ಅವರ ಸಂಘಟನೆ ಮಾಡಿಕೊಂಡು ಜಿಲ್ಲಾಧ್ಯಕ್ಷ ಅಜಿ, ನಮ್ಮ ಕಲೀಂ ಪಾಷ ಅವರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಸಾಕಷ್ಟು ಇವತ್ತೆಲ್ಲ ಹೋಗಿ ದಿನೇಶ್ ಅವ್ರ ಹತ್ರ ಪ್ರಚಾರ ಪಡ್ಕೊಂಡು ಮಾತಾಡಿಕೊಂಡು ಹಣ ಹಿಂಗೆ ಮಾಡಿದ್ವಿ ಅಂದಿದ್ದಕ್ಕೆ ಆಯ್ತು ಮಾಡಿಬಿಟ್ಟು ಒಂದು ವಿಡಿಯೋ ಸರ್ ಕೆಲಸ ಅಂತ ಹೇಳಿ ಭಾಳ ಖುಷಿ ಪಟ್ಟಂತೆ. ನಮ್ಮ ಸಂಗೀತ ಶ್ರೀನಿವಾಸ ಸರ್ ದಯವಿಟ್ಟು ವೇದಿಕೆ. ಹಾಗೆ ನಮ್ಮ ಮೋಹನ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ. ನಮ್ಮ ನಾಗರಾಜ್ ಸರ್, ಜಮೀಲ್ ಸರ್, ನಮ್ಮ ಅಗ್ರಿಕಲ್ಚರ್ ನಾಗರಾಜ್ ಸರ್, ಉಮೇಶ್ ಸರ್ ದಯವಿಟ್ಟು ಎಲ್ಲ ವೇದಿಕೆ ಬರಬೇಕು. ಇಲ್ಲಿಯಾರು ಬನ್ನಿ ಎಲ್ಲರೂ ದಯವಿಟ್ಟು ಇರೋರು. ಏನು ಟೀಸರ್ ಮಾಡ್ತೀವಿ, ಪ್ಲೇ ಮಾಡ್ತೀವಿ. ಇವತ್ತು 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಿರುತ್ತೆ. ಇವತ್ತು 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಭೀಮಾ ಸಾಂಗ್. ಅದಕ್ಕೆ ಕವರ್ ಸಾಂಗ್ ಮಾಡಿದ್ದಾರೆ. ತುಮಕೂರು ಕಲಾವಿದರು ಎಲ್ಲ ಪೂರ್ತಿ ಖುಷಿಪಟ್ಟು. ಹಾಗಾಗಿ 2 ಮಾತು ನಾನು ಮತ್ತು ತಂಡದವರು ಅತ್ಯುತ್ತಮವಾಗಿ ಒಂದು ಕವರ್ ಸಾಂಗ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ, ನಾವೆಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ಅವ್ರು ಇನ್ನೂ ಚೆನ್ನಾಗಿ ಬೆಳ್ಕೊಳ್ಳಿ ಅಂತ ಅವ್ರಿಗೆ ನಮ್ಮ ದೇವರು ಪ್ರಾರ್ಥನೆ ಮಾಡ್ತಾ ಇದ್ವಿ. ಖಂಡಿತ ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಹಾಗೆ ಕಲೀಂ ಸರ್ ಮತ್ತು ಟೀಮ್ ಸುಳ್ಳು ಗೊತ್ತಿಲ್ಲ. ಹಾಗಾಗಿ ನಾವು ಇಮ್ರಾನ್ ಸರ್ ಅವರೇ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಭೀಮಾ ಇದು ದುನಿಯಾ ವಿಜಯಕುಮಾರ್ ಅವರು ನಿರ್ದೇಶನ ಮಾಡಿ ನಿರ್ಮಾಪಕರಲ್ಲೇ ಉತ್ತಮ ಕಲಾವಿದರು. ಹಾಗಾಗಿ ಕನ್ನಡ ಚಿತ್ರಮಂದಿರಲ್ಲೇ ನೋಡಿ ಕನ್ನಡ ಚಿತ್ರ ಬೆಳೆಸಿ ಕನ್ನಡಕ್ಕೆ ಒಳ್ಳೆಯದಾಗಿ. ಇವತ್ತು ಚಿತ್ರರಂಗ ತುಂಬ ವೀಕ್ ಆಗ್ತಾ ಇದೆ. ಹೊಸೂರಿಗೆ ಒಳ್ಳೊಳ್ಳೆ ಫಿಲ್ಮ್ಗಳು ಬರ್ತಾ ಇರೋದು ನೋಡ್ತಾ ಇಲ್ಲ ಜನಗಳು. ಹಾಗಾಗಿ ದಯವಿಟ್ಟು ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಕನ್ನಡ ಚಿತ್ರಮಂದಿರದಲ್ಲಿ ಕನ್ನಡ ಫಿಲ್ಮ್ಗಳೇ ನೋಡಿ. ಎಲ್ಲ ಮುಚ್ಚೋಗ್ತಾ ಇದ್ದಾರೆ ಥಿಯೇಟ್ರುಗಳು. ನಾವೆಲ್ಲ ಸೇರಿಕೊಂಡು ಕನ್ನಡ ಚಿತ್ರರಂಗ ತುಂಬ ತುಂಬ ಧನ್ಯವಾದ. ನಂದು ಫಸ್ಟ್ ಸರ್ವಿಸಲ್ಲಿ ನಾನು ಫಸ್ಟ್ ಟೈಮ್ ಕನ್ನಡ ಸಾಂಗ್ ಮಾಡಿದೆ. ಇಲ್ಲಿ ಶ್ರೀನಿವಾಸ ಅವರು ಇದ್ದಾರೆ. ಆಮೇಲೆ ನಾನು ಕರೆದ ತಕ್ಷಣ ಜಮೀಲ್ ಸರ್ ಆಯ್ತಪ್ಪ ಮಾಡೋಣ ಅಂತ ಟೀಮ್ ಕೂತ್ಕೊಂಡು ಸ್ವಲ್ಪ ಪ್ಲಾನಿಂಗ್ ಇತ್ತು. ನಾನು ಹುಡುಗರಿಗೆ ಹೇಳಿದೆ, ನೋಡೋ ಈ ಥರ ನಾನು ಸ್ಟೋರಿ ಮಾಡಿದ್ದಾರೆ. ಆಮೇಲೆ ನನ್ನ ಬಾಸ್ ಆನಂದನ ಅವ್ರು ದಯವಿಟ್ಟು ಜೋರಾಗಿ ಚಪ್ಪಾಳೆ ಹಾಕಬೇಕು. ನಾನು ಯಾವತ್ತೂ ಏನು ಕೆಲಸ ಮಾಡಿದ್ರು ಅವರು ನನಗೆ ನಾನು ಹಿಂದೆ ಇದ್ದೀನಿ ಮಾಡೋಂತ ನನಗೆ ತುಂಬ ಹಿಂದೆ ಅವರು ಸಪೋರ್ಟ್ ಮಾಡಿ ಈ ಸಾಂಗ್ ನಾನು ಮಾಡಬೇಕಂದ್ರೆ ಒಂದು ಮೈಂಡ್ ಸೆಟ್ ಇರಲಿಲ್ಲ. ಯಾವ ಥರ ಮಾಡೋಣ ಯೋಚನೆ ಮಾಡಬೇಕು, ಪ್ಲಾನಿಂಗ್ ಇತ್ತು. ಆಮೇಲೆ ಜಮೀಲ್ ಸರ್ ಅವ್ರಿಗೂ ಒಂದು ನಾವು ಏನು ಡೈರೆಕ್ಷನ್ ಮಾಡಬೇಕು, ಏನು ಶೂಟಿಂಗ್ ಮಾಡಬೇಕು, ಆ ಡೈರೆಕ್ಟರಿಗೆ ಗೊತ್ತಾಗುತ್ತೆ ಕಷ್ಟ ಯಾವ ಥರ ಮಾಡಬೇಕು. ಎಲ್ಲರೂ ನಮ್ಮ ಜಮೀಲ್ ಅವ್ರಿಗೆ, ಕಲೀಂ ಅವ್ರಿಗೆ, ಆಮೇಲೆ ನನ್ನ ಫ್ರೆಂಡು ಇಲಿಯಾಸ್ ಅವ್ರು ನನಗೆ 10 years ನಂಗೆ ಸಪೋರ್ಟ್ ಮಾಡಿ ಕಲೆ ಮಾಡುವಂತ. ಇವತ್ತು ನನಗೆ ಒಂದು ಖುಷಿ ಏನಾಗ್ತಿದೆ ಅಂದರೆ ಇವತ್ತು ನನ್ನ ಟ್ಯಾಲೆಂಟನ್ನು ನಾನು ತೋರಿಸಿದ್ದು ಯಾರಿಗೋಸ್ಕರ ಇಲ್ಲ ಅಂತ. ಆ್ಯಕ್ಚುಲಿ ನನ್ನ ಡೈರೆಕ್ಷನ್ ಒಂಚೂರು ಗೊತ್ತಿಲ್ಲ. ಆದರೂ ನಾವು ಸಾಧನೆ ಮಾಡೋಣ. ಸಾಧನೆ ಮಾಡೋಕ್ಕೆ ಇದಾಗಲ್ಲ. ನಾವು ಕನಸು ಕಾಣ್ತೀವಿ, ಆದರೆ ಆ ಕನಸು ನೆನಸು ಮಾಡಬೇಕು. ಆವಾಗ ನಾವು ಮುಂದೆ ಬೆಳೆಯಬೇಕು ಅಲ್ವಾ. ಹೀರೋನೇ ಹುಟ್ಟಿಸ್ಬೇಕು ಅಥವಾ ಡೈರೆಕ್ಷನ್ಗೆ ಡೈರೆಕ್ಟರ್ ಇರಬೇಕು. ಎಲ್ಲರಿಗೂ ಹೃದಯಪೂರ್ವವಾಗಿ ಧನ್ಯವಾದಗಳು. ನನಗೆಲ್ಲ ಸಪೋರ್ಟ್ ಮಾಡಿ ನನ್ನ ಟೀಮ್ ನಿಂತ್ಕೊಂಡು ಇವತ್ತು ಇಷ್ಟು ಮಟ್ಟಿಗೆ ನನಗೆ ಮುಂದೆ ಸಾಂಗ್ ಮಾಡಿದ್ದೀನಿ. ಇನ್ನೂ ಮಾಡಬೇಕು ಅಂತ ಬಂದಿಲ್ಲಿ ಹಣ ಒಂದು ಸಾಂಗ್ ಡೈರೆಕ್ಷನ್ ಮಾಡೋಣ, ಹಂಗೆ ಮಾಡಿದ್ದೀನಿ ನಾನು, ಹಿಂಗೆ ಮಾಡಿದ್ದೀನಿ, ಆ ಶಾರ್ಟ್ ಸಿಗಿದ್ದೀನಿ, ನನಗೆ ಏನು ಮಾಡ್ಕೊಂಬೋದು ಫಸ್ಟು. ಆಮೇಲೆ ಇಲ್ಲೇ ಕ್ವಶನ್ ಮಾಡ್ತಿರ್ಬೇಕಾಗ್ತದೆ ಮಾಡ್ಕೊಂಬಂತ ಹೇಳಿದ್ರು. ಲಾಸ್ಟ್ ಟೈಮ್ ಒಂದು ತಾವೀಸ್ ಬನಾಕಿ ಅಂತೇಳಿ ಹಿಂದಿ ಸಾಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿ ಮಾಡಿದ್ರು ಕೂಡ. ಅದಾದಮೇಲೆ ಇದು ಕನ್ನಡ ಮೊದಲನೇ ಮಾಡಿದ್ರು, ಡೈರೆಕ್ಷನ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಭವಿಷ್ಯ ಇದೆ. ಇನ್ನೂ ಹೆಚ್ಚೆಚ್ಚಿಗೆ ಈ ಏನು ಸಾಂಗ್ಸ್ ಅವರಲ್ಲೇ ಸಿನಿಮಾಗಳು ಒಳ್ಳೆಯದಾಗಲಿ. ಅದು ನೋಡ್ತೀನಿ ಹೇಳ್ಬಿಟ್ಟು ನಾನು ಆಸ್ತಿನ ತುಂಬ ಚೆನ್ನಾಗಿ ಕಾಣಿಸಿದ್ಯಾ. ಒಂದು ಮೂವಿಗೆ ಆಗ್ಬೋದು, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಒಂದು ಸ್ಲೋ ಮೋಷನ್ ಶಾರ್ಟ್ಸ್ ಆಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭವಿಷ್ಯ ಇದೆ ಅಂತ ಕೇಳಿದ್ದೀನಿ. ಒಳ್ಳೆಯದಾಗಲಿ. ಶ್ರಮಪಟ್ಟು ಕೆಲಸ ಮಾಡ್ತಾರೆ. ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದೊಂದೇ ಖುಷಿ ಮಾಡ್ತಾರೆ. ಥ್ಯಾಂಕ್ ಯು. ಜೊತೆಗೆ ಸರ್ ಎಲ್ಲರಿಗೂ ನಮಸ್ಕಾರ. ಯಾಕೆಂದರೆ ಬೆಳಗ್ಗೆ ಹೊಸಲಿ ಮೊಳಕೆಯಲ್ಲಿ ನೋಡೋದು ಹಾಗೆ ಇಬ್ಬರು ಹುಡುಗರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ.
ಇಮ್ರಾನು ನಾನು ಜಾಗಿ ಸ್ಟುಡಿಯೋಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಪರಿಚಯ. ಅವನಿಗೆ ತುಂಬ ಏನೋ ಒಂದು ಕಲೆ ಇರ್ತಕ್ಕಂಥದ್ದು ಅವನ ಬ್ಲಡ್ಡಲ್ಲಿತ್ತು. ಅದು ತುಂಬ ಚೆನ್ನಾಗಿ ಮೂರು ಬಂದಿದೆ. ನಾನು ಶ್ರೀಯುತ ಕಲಾವಿದರು ಬಂದಿದ್ದಂಗೆ ನಮ್ಮ ಶ್ರೀನಿವಾಸ ಸರ್ ಹೇಳಿ ನೋಡಿ ಸರ್ ಒಳ್ಳೆ ದುನಿಯಾ ವಿಚಿಕಣ್ಣಾಗಿ ಕಾಣ್ತಾರೆ ಅವರು, ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ವಿಲನ್ ವರ್ಕು ತುಂಬ ಚೆನ್ನಾಗಿದೆ. ಅದು ನಮ್ಮ ಕಲಾವಿದರು ಹೆಸರು ಕರೀಂ, ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇನಲ್ಲಿ ಒಳ್ಳೆ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಇಬ್ಬರು ತುಂಬ ಚೆನ್ನಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಆಸ್ತಿಗಳಾಗಿ ಬಾಳ್ರಿ. ನಮ್ಮ ತುಮಕೂರಿಗೆ ಕೀರ್ತಿಯನ್ನು ಹೆಚ್ಚಿನ ತನಕ ಕೊಂಡೊಯ್ಯಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಜಾನ್ ತುಮಕೂರು ವಾಹಿನಿಯ ಭೀಮಾ ಚಿತ್ರತಂಡದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದಕ್ಕೋಸ್ಕರ ಮಾತಾಡಿದರೆ ಆನಂದ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಆನಂದರವರು ಸರ್ ಎಲ್ಲ ಒಂದು ಕಡೆ ಸ್ಟುಡಿಯೋ ಮಾಡಿದ್ದೀನಿ. ಹಾಗೆ ನಮ್ಮ ವೃತ್ತಿನೇ ಬೇರೆ. ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ತಾಲೂಕು ಮಟ್ಟದ ಒಬ್ಬ ಸಹಾಯಕ ಕೃಷಿ ನಿರ್ದೇಶಕರಾಗಿ ನಾನು ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಿರ್ಬೇಕಾದ್ರೆ ಸರ್ ಇನ್ಸ್ಟಿಟ್ಯೂಷನ್ ಒಂದು ಜಸ್ಟ್ ಒಂದು ಭೇಟಿ ಕೊಡಿ ಅಂತ ಹೇಳಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ತು. ಯಾಕಂದರೆ ನಾನು ಆನಂದವರು ನಾವು ಒಬ್ಬರು ಮಂದಿ ಅಂತ ನಾನು ಅಂದ್ಕೊಂಡೆ. ಇಲ್ಲಿ ನೋಡ್ತಾ ಇದ್ರೆ ತಂಡ ಪೂರ್ತಿ ಇದೆ. ನಿಜಕ್ಕೂ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಸರ್ ಜಮೀರ್ ಸರ್ನ ನೋಡ್ತಾ ಇದ್ರೆ KGF ಸಿನಿಮಾದಲ್ಲಿ ಇರ್ತಕ್ಕಂಥ ಯಾವ ಅವ್ರು ಇದ್ರಲ್ಲ ಯಾರು ವಿಲನ್ ಇದ್ರಲ್ಲ ಏನೂ ಕಮ್ಮಿ ಇಲ್ಲ. ಅದ್ಭುತವಾದ ಕಲಾವಿದರು. ಅವ್ರಿಗೆ ಈಗ ನೋಡ್ತಕ್ಕಂಥದ್ದು ಆ ಕವರ್ ಸಾಂಗ್ ನೋಡ್ತಕ್ಕಂಥ ಬಹಳಷ್ಟು ವ್ಯತ್ಯಾಸ. ಆ ಕವರ್ ಸಾಂಗ್ ಇರ್ತಕ್ಕಂಥ ಒಂದು ಇದೆಯಲ್ಲ ಎಕ್ಸ್ಪ್ರೆಷನ್ಸ್ ವೆರಿ ಅದ್ಭುತವಾಗಿದೆ. ಇನ್ನು ಮುಖ್ಯವಾಗಿ ಏನಪ್ಪ ಒಂದು ಕಡೆಗೆ ಜಮೀರ್ ಅವರಾಗಿರ್ಬೋದು, ಕಲೀಮ್ ಅವರಾಗಿರ್ಬೋದು, ನೀವೆಲ್ಲರೂ ನಿಜಕ್ಕೆ ಗೊತ್ತಾ ಅದನ್ನು ನೋಡ್ತಾ ಇದ್ದೀರಿ. ಯಾಕೆ ನಮ್ಮ ವೃತ್ತಿನೇ ಬೇರೆ. ನಮ್ದೇ ಗೊತ್ತಾ ಮಣ್ಣು, ನೀರು, ಬೆಳೆ, ರೈತ ಇದು ಸಂಬಂಧಪಟ್ಟಾಗಿರ್ತೇವೆ ವೃತ್ತಿ. ಬಟ್ ಸಿನಿಮಾದ ಸಂಬಂಧ ಇರಲ್ಲ. ಎಲ್ಲ ಒಂದು ಕಡೆ ಕರೋಕೆ ಸಾಂಗ್ಸ್ ಹೆಚ್ಚು ಜಾಸ್ತಿ. ಕಂಬುದರಂಗ ಇದೆಯಲ್ಲ, ಕಂಬುದರಂಗ ಸಹ ನಾವು ಆಡ್ತಾ ಇರ್ತೀವಿ. ಇವತ್ತಿಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆನಂದರವರಿಗೆ ನಾನು ನನ್ನ ತುಂಬದ ಧನ್ಯವಾದಗಳನ್ನು ವಿಶೇಷವಾಗಿ ನಾನು ಅರ್ಪಿಸ್ತೀನಿ. ಹಾಗೆಯೇ ನೀವೆಲ್ಲರೂ ಬಹಳ ಅದ್ಭುತವಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ನನಗೆ ಇದೇ ಫಸ್ಟ್ ಕವರ್ ಸಾಂಗು, ಇದೇ ಫಸ್ಟ್ ಸಿನಿಮಾ, ಇದೇ ಎಂಟ್ರಿ ಅಂತ ಹೇಳ್ತಾ ಇಲ್ಲ. ಯಾವತ್ತು 0 ಇಂದ 9 ಆಗುತ್ತೆ, 9 ಇಂದ 0 ಆಗಲ್ಲ. ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕಲಾವಿದರು. ಈ ಮಣ್ಣಿಂದ ಇವತ್ತು ನಮ್ಮ ಉದ್ಯೋಗ ಕಲಾವಿದರು ಉದಯಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಜೋರ ಚಪ್ಪಾಳೆ. ನಾನು ಇದು ನೋಡಿದೆ, ಟೀಸರ್ ನೋಡಿದೆ. ಇವರು ದುನಿಯಾ ವಿಜಯ ಜೊತೆಯಲ್ಲಿ ಇವರೆಲ್ಲ ಹೆಂಗೆ ಮಾಡಿದ್ರು, ದುನಿಯಾ ವಿಜಯ ಜೊತೆ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದಾರೆ ಇವರು ಅಂತ ಅಂದ್ಕೊಂಡೆ. ಯಾಕಂದರೆ ಅಷ್ಟು ರಗಡಾಗೆ ಒಂದು ಸೈಡಲ್ಲಿ ಆ ರೀತಿ ಕಾಣ್ತಾರೆ. ನಮ್ಮ ಸ್ನೇಹಿತರಿಗೆ ಸರ್ ತುಂಬ ಚೆನ್ನಾಗಿದೆ. ತುಮಕೂರಲ್ಲಿ ಇಷ್ಟು ವರ್ಷ ಆಚೆ ಬಂದಿಲ್ವಲ್ಲ ಸರ್ ನೀವು, ಇಂಥವ್ರನ್ನ ಮಾಡಿದ್ದಾರೆ. ನಮ್ಮ ತುಮಕೂರು ಅಂತಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಇಂಥ ಕಲಾವಿದರು ಎಸ್ಪೆಷಲಿ ನಮ್ಮ ಆದ್ಮೇಲೆ ಸರ್ ನಮ್ಮ ಇವರು ನಮ್ಮ ಹಳೆ ಸ್ನೇಹಿತರು, ನಮಗೇನು ಇದು ಅಂತೆಲ್ಲ. ಬಟ್ ಒಂದು ಡನ್ ಅವ್ರಿಗೆ ಯಾರು ಟೀಸರ್ ಅಂತ ಅಂತಂದ್ರೆ ಯಾವುದೋ ಫಿಲಮ್ಗೆ ಸಾಂಗ್ ಏನು ಖರ್ಚು ಮಾಡಿದ್ದೀರಾ, ಅದೇ ಬುದ್ಧಿಯನ್ನು ಖರ್ಚು ಮಾಡಿದ್ದೀರಾ, ದುಡ್ಡೆಷ್ಟು ಖರ್ಚು ಮಾಡಿದ್ದೀರಾ, ಕ್ಯಾಮ್ರಾಮನ್ ನೈಸ್ ನೈಸ್, ನೀವು ಚೆನ್ನಾಗಿ ಮಾಡಿದ್ದೀರಾ, ವೆರಿ ನೈಸ್ ವೆರಿ ನೈಸ್. ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ಈ ಥರದ ಟೀಮ್ ಎಲ್ಲ ಎಮ್ಮರೆ ಕಾಯ್ಕಳ ಏನೋ. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ. JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್